ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಮತಿ ಶಾಲಿನಿ ರಜನೀಶ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ತುಂಬ ಪ್ರೀತಿಯ ಸ್ವಾಗತವನ್ನು ಕೋರೋಣ. ಅಖಿಲ ಭಾರತ ಭಾಷಾ ಸೌಹಾರ್ದ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿರುವಂಥ ಈ ಕಾರ್ಯಕ್ರಮದಲ್ಲಿ ಆಶಯ ನುಡಿಗಳಿಗಾಗಿ ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀವಿ. ಶ್ರೀಮತಿ ಶಾಲಿನಿ ರಜನೀಶ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ವಾರ್ತಾ ಇಲಾಖೆ. 16ನೇ ಶತಮಾನದ ಜೀವಿಸಿದ ಕವಿಸಂತರು, ಕನ್ನಡದ ಸರ್ವಜ್ಞ, ತಮಿಳಿನ ತಿರುವಳ್ಳುವರ ಹಾಗೂ ತೆಲುಗಿನ ನೇಮನ ಅವರೆಲ್ಲರನ್ನ ನಮಿಸಿ ನಮ್ಮ ಇವತ್ತಿನ ಈ ಎರಡು ಮಾತನ್ನ ನಾನು ಆಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. I know there are about 15 people from outside Karnataka. I don't mind translating it later. If you please permit me, as Kannada and Culture Secretary, let me speak in Kannada, and I will maybe mix words like our senior Mr. Chiranjeev Singh has done. ಒಂದು ವಿಷಯ, ಸುಮಾರು ವಿಷಯಗಳು ಮಾನ್ಯ ಚಿರಂಜೀವಿ ಸಿಂಗ್ ಸಾಹೇಬರು ಮತ್ತೆ ಅದಕ್ಕಿಂತ ಮುಂಚೆ ನಾನು ಕೇಳಿಲ್ಲ, ಆದರೆ ಬಹಳ ವಿಷಯಗಳನ್ನ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. 22 ಮೇನ್ ಭಾಷೆಗಳು ನಮ್ಮ ಸಂವಿಧಾನದಲ್ಲಿ ಇದ್ದು ನಾವು ಒಂದೇ ದೇಶ ಆಗಿದ್ದೀವಲ್ವಾ. ಬಹುಶಃ ಇಡೀ ವಿಶ್ವದಲ್ಲಿ ಇಂಥ ಒಂದು ಉದಾಹರಣೆ ಇಲ್ಲ ಅಂತ ಹೇಳಿ ನಮಗೆ ಬಹಳ ಹೆಮ್ಮೆ ಅನ್ಸುತ್ತೆ ಅಲ್ವಾ. ಬಹುಶಃ ಭಾಷಾ ಸೌಹಾರ್ದತೆಯ ಇನ್ನ ದೊಡ್ಡ ಉದಾಹರಣೆ ಎಲ್ಲಿ ಸಿಗುತ್ತೆ? ಇಷ್ಟು ಇನ್ನೊಂದು 1000 ಭಾಷೆಗಳ ಬಗ್ಗೆ ನಾವು ಯೋಚನೆ ಮಾಡೋದು ಬೇಡ. ಇಷ್ಟೊಂದು ಭಾಷೆಗಳು ನನ್ಗೆ ಗೊತ್ತಿದ್ದ ಮಟ್ಟಿಗೆ ಸರ್ ಯಾವ ದೇಶದ ಸಂವಿಧಾನದಲ್ಲಿ ಇಲ್ಲ. ಆದ್ರೂ ನಾವು ಒಂದೇ ದೇಶ ಆಗಿದ್ದೀವಲ್ವಾ. ಹಾಗಾದ್ರೆ ಪ್ರಶ್ನೆ ಏನ್ ಬರುತ್ತೆ? ಭಾಷೆಯಿಂದ ನಾವು ಒಂದಾಗಿದ್ವಿ ಅಥವಾ ಬೇರೆ ಏನಾದ್ರೂ ಕಾರಣ ಇದೆ? ನನಗೆ ಗೊತ್ತಿದ್ದ ಮಟ್ಟಿಗೆ ಭಾಷೆಗಿಂತಲೂ ಸಂಸ್ಕೃತಿ ನಮ್ದು ಒಂದು ಕೂಡಿಸಲಿಕ್ಕೆ ನಮ್ಗೆ ಒಂದು ದೊಡ್ಡ ಕಾರಣ. ಅದರಿಂದ ನಾನು ಪ್ರಾರಂಭ ಮಾಡಿದೆ ಎಲ್ರಿಗೆ ನಮಸ್ಕಾರ ಅಂತ. ಬಹುಶಃ ಎಲ್ಲಾ ರಾಜ್ಯಗಳಲ್ಲಿ ನೀವು ಹೋದ್ರೆ ಎಲ್ಲರೂ ಇದು ಮಾಡ್ತಾರ ಅಲ್ವಾ? ಮಾತಾಡದೇ ಇರ್ಬೋದು, ಆದ್ರೆ ಈ ಸಂಸ್ಕೃತಿ ಎಲ್ಲರೂ ತೋರಿಸ್ತಾರೆ. ಅದಕ್ಕೆ ನಾವು ಒಂದಾಗಿದ್ದೀವಿ. ಹೋಗ್ತೀರಾ? ಈ ಸಂಸ್ಕೃತಿಯ ಅರ್ಥ ಏನು? ನಾವು ಭಾಷೆಯಲ್ಲಿ ಅರ್ಥಗಳನ್ನ, ಈ ಭಾಷೆ ನನ್ಗೆ ಅರ್ಥ ಆಗಿಲ್ಲ, ಆ ಭಾಷೆ ನನ್ನ ಅರ್ಥ ಆಗಿಲ್ಲ ಅಂತ ನಾವು ಹೇಳ್ತಾ ಹೋಗ್ತೀವಿ. ಆದ್ರೆ ಈ ಸಂಸ್ಕೃತಿ ಅರ್ಥ ಎಲ್ರಿಗೂ ಆಗ್ತದಲ್ವ? ನಾನು ಕೇಳಿದೆ, ಇದರ ಅರ್ಥ ಏನು? ನಮಸ್ಕಾರ ಮಾಡ್ತೀವಿ, ರೂಢಿಯಾಗಿ ಮಾಡ್ತಾ ಬಂದಿದ್ದೀವಿ ವರ್ಷಗಳಿಂದ. ಆದ್ರೆ ಇದರ ಅರ್ಥ ಏನು ಅಂದ್ರೆ, ನಮ್ಮ ಋಗ್ವೇದನ ನಾಸಾದಿಯ ಸೂಕ್ತ ಅಂತ ಹೇಳ್ತಾರೆ. ಆದ್ರೆ ಇದನ್ನು ಬಹಳ ಸುಲಭವಾಗಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯಲ್ಲಿ ಇದನ್ನ ವಿವರಿಸಲಾಯಿತು. ದೇ ಎಕ್ಸ್ಪ್ಲೇನ್ಡ್ ವಾಟ್ ಇಟ್ ಮೀನ್ಸ್. ಇಟ್ ಮೀನ್ಸ್ the soul within me bows before the soul within you. ನನ್ನ ಅಂತರಾತ್ಮ ನಿಮ್ಮ ಅಂತರಾತ್ಮ ಮುಂದೆ ಏನ್ ಮಾಡ್ತದೆ? ನಮಸ್ತದೆ. I am bowing before you. ಅಹಂಕಾರ ಅಲ್ಲ, I am bowing before you. ಅಂದ್ರೆ the first thing we start as human beings, as Indians, we bow before each other. ಹಾಗಾದ್ರೆ ಸೌಹಾರ್ದತೆ ಅದರಲ್ಲಿ ಇನ್ಬಿಲ್ಟ್ ಇದೆ. ಬಾವು ಮಾಡಿಲ್ಲ ಅಂದ್ರೆ, ಗಟ್ಟಿಯಾಗಿ ಹೀಗೆ ನಿಂತು ಬಿಟ್ರೆ, ಅಹಂಕಾರ ತೋರಿಸಿದ್ರೆ ಸೌಹಾರ್ದತೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಸಾವಿರಾರು ಲಕ್ಷಾಂತರ ವರ್ಷದಿಂದ ಬರ್ತಕ್ಕಂಥ ಈ ಸಂಸ್ಕಾರ, ಈ ಸಂಸ್ಕೃತಿ ನಮ್ಮಲ್ಲಿ ಇದ್ದಾಗ್ಲೂ ಸೌಹಾರ್ದತೆಯನ್ನು ಅಷ್ಟು ಸ್ವಾಭಾವಿಕವಾಗಿ ಬರಬೇಕಾಗಿತ್ತು. ಇಟ್ ಶುಡ್ ಹ್ಯಾವ್ ಆಟೋಮ್ಯಾಟಿಕ್ಲಿ ಜನರೇಟೆಡ್. ಎಸ್, ವಿ ಬ್ರೋಕ್ ಇನ್ ಟು ಡಿಫರೆಂಟ್ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್, yet we are one. And let us celebrate the unity part of it in diversity. And that's what we celebrate. 15th August ಈಗ ಬರ್ಲಿಕ್ಕಿದೆ. We are all celebrating the unity in diversity. ಈ ಸೆಲೆಬ್ರೇಟ್ ಮಾಡೋದು ಬರೀ ಸಾಂಕೇತಿಕವಾಗಿ ಮಾಡ್ಬೇಕಾ ಅಥವಾ ಇದಕ್ಕೆ ಒಂದು ಅರ್ಥ ಇದೆ, ಗಂಭೀರವಾಗ್ತಕ್ಕಂಥ ಅರ್ಥ ಇದೆ? ಸಪೋಸ್ ವಿ ವರ್ ನಾಟ್ ಟುಗೆದರ್, ಏನಾಗ್ತಿತ್ತು ನಮ್ಮ ಕತೆ? ಆಸ್ ಇಂಡಿವಿಜುವಲ್ ಸ್ಟೇಟ್ಸ್, ಪ್ರಿನ್ಸ್ಲಿ ಸ್ಟೇಟ್ಸ್ ಆರ್ ಕಿಂಗ್ಡಮ್ಸ್, ನಾವು ಎಲ್ಲಿ ಇರ್ತಿದ್ದೀವಿ? ಬಹುಶಃ ಈ ಒಂದು ಪ್ರಪಂಚದ ಎಷ್ಟು 260 ಇದಕ್ಕೆ ಸೇರಿರ್ತೀವಿ. ಯಾವುದೊಂದು
ಆದರೆ ಭಾರತ ದೇಶ ಅಂತ ಹೇಳಿ ಇವತ್ತು ಗಣನೆಗೆ ಎಲ್ಲರೂ ಗಣನೆಗೆ ತಗೊಳ್ಳುವಂಥದ್ದು ಒಂದು ದೇಶ ಏನಾಗಿದ್ದೀವಿ ಓನ್ಲಿ ಬಿಕಾಸ್ ವಿ ಆರ್ ಟುಗೆದರ್. ದ ಡೇ ವಿ ಸ್ಪ್ಲಿಟ್ ವಿ ಆರ್ ಲಾಸ್ಟ್. ಅದೇ ಇರೋದು ಪರ್ಪಸ್, ಯೂನಿಫೈ ಮಾಡ್ತಕ್ಕಂಥದ್ದು. ಆ್ಯಂಡ್ ಐ ಮಸ್ಟ್ ಥ್ಯಾಂಕ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ that they have created a service called Indian Administrative Service. ನಾನು ಹರಿಯಾಣ ಪಂಜಾಬಿಂದ ಬಂದವರು, ಸಾಹೇಬರು ಹಾಗೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಬಂದು ಸೇವೆಯನ್ನು ನೀಡ್ತಾ ಇದ್ದೀವಿ. ಭಾರತೀಯ ಆಡಳಿತ ಸೇವೆಯನ್ನು ಸೇರಿಸಿ ಮೊದಲೇ ನಮಗೆ ತರಬೇತಿ ಕೊಡ್ತಕ್ಕಂಥದ್ದು ಭಾಷೆಯನ್ನು ಕಲೀರಿ. 21-22ನೇ ವರ್ಷದ ವಯಸ್ಸಿನಲ್ಲಿ ನಾವು ನಾರ್ತ್ ಇಂಡಿಯಾದಿಂದ ಬಂದು ಸೌತ್ ಇಂಡಿಯನ್ ಒಂದು ಲ್ಯಾಂಗ್ವೇಜ್ ನಾನು ಕಲ್ತಿದ್ದೀನಿ. ಇದೇ ರೀತಿ ನಮ್ಮ ಎಲ್ಲ ಬ್ಯಾಚ್ಮೇಟ್ಸ್ ಎಲ್ಲ ಕಲ್ತಿದ್ದಾರೆ. ಏನು ನನಗೆ ಕಷ್ಟ ಅನಿಸ್ಲಿಲ್ಲ. ಕಷ್ಟ ಬಿಡಿ, ನನಗೆ ಬಹಳ ಹೆಮ್ಮೆ ಮತ್ತು ಖುಷಿ ಬರುತ್ತಂದ್ರೆ ನನಗೆ ಇನ್ನೊಂದು ಭಾಷೆ ಬಂತಲ್ವಾ. ತಮಾಷೆಯಲ್ಲಿ ಹೇಳ್ತಾ ಇದ್ದೆ, ನಾನು ಊರಿಗೆ ವಾಪಸ್ ಹೋದಾಗ ಯಾರಿಗೂ ಏನು ಗೊತ್ತಾಗಬಾರ್ದಂದ್ರೆ ನಾವು ಕನ್ನಡದಲ್ಲಿ ಮಾತಾಡ್ತೀವಿ, ಗಂಡ ಹೆಂಡತಿ. ಹೌ ಐ ಯೂಸ್ ಲ್ಯಾಂಗ್ವೇಜ್ ಆಸ್ ಅ ಸ್ಕಿಲ್, ಅಂಡ್ ಇಟ್ ಇಸ್ ಟ್ರೂ. ಲ್ಯಾಂಗ್ವೇಜ್ ಇಸ್ ಅ ಸ್ಕಿಲ್ ಟು ಬಿ ಯೂಸ್ಡ್ ಫಾರ್ ಮೈ ಬೆಟರ್ಮೆಂಟ್ ಫಸ್ಟ್, ದೆನ್ ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ. ಅದೇ ಇರೋದು. ನಾನೀಗ ನನ್ನ ಸೋಲ್ ನಿಮ್ಮ ಸೋಲ್ ಒಂದೇ ಆದರೆ, when we are all one, then the purpose of human life is oneness, and we are better off only if we are one, means unified. The moment we split, we are lost. Our strength, our potential, everything is lost. It is a very, very simple principle. I'm sure all of us understand as intelligent human beings, and that is what differentiates us from animal kingdom, isn't it? ಒಂದು ಆಸ್ ಅ ಸೈಕಾಲಜಿಸ್ಟ್ ಮನೋವಿಜ್ಞಾನವನ್ನು ಓದಿದ್ದೀನಿ. ಇದು ವಿಷಯ ಬಗ್ಗೆ ನಾನು ಸ್ವಲ್ಪ ಆಡಳಿತ ಪಕ್ಷದಲ್ಲಿ ಬಂದಾಗ ನಾನು ಯೋಚನೆ ಮಾಡ್ತಿದ್ದೀನಿ. ವೈ ಡು ವಿ ಫೈಟ್? ನನ್ನ ಭಾಷೆ, ನನ್ನ ರಾಜ್ಯ, ನನ್ನ ಇದು ಬೆಳೀಲಿ, ಇನ್ನೊಬ್ರು ಹಾಳಾಗಿ ಹೋಗ್ಲಿ, ಈ ಮಾನಸಿಕತೆ ನನಗೆ ಯಾಕೆ ಬರುತ್ತೆ? ಆವಾಗ ನಮ್ಮ ಪ್ರಾಕೃತಿಕವಾಗಿ ನಮ್ಮ ಸುತ್ತಮುತ್ತ ಏನು ಕಾಣುತ್ತಲ್ಲ, ಜಸ್ಟ್ ಲುಕ್ ಆಟ್ ಒನ್ ಬಿಗ್ ಟ್ರೀ ವಿತ್ ಮಿಲಿಯನ್ಸ್ ಆಫ್ ಲೀವ್ಸ್. ಈಚ್ ಲೀಫ್ ಗೆಟ್ಸ್ ಸನ್ಲೈಟ್. ಹೌ ಯು ಸಿ? ಒಂದು ಲೀಫ್ ಹೀಗೆ, ಒಂದು ಲೀಫ್ ಹೀಗೆ, ಒಂದು ಲೀಫ್. ಎವ್ರಿ ಲೀಫ್ ಗೆಟ್ಸ್ ಅ ಸನ್ಲೈಟ್. ದೇ ಡೋಂಟ್ ಫೈಟ್. ದೇ ಆರ್ ಆಲ್ ಒನ್, yet they all survive and they all prosper. Is it not an enough example? Is it not enough to inspire us to say that ಯಾವ ದೇವರು ನಮ್ಮನ್ನ ಈ ಭೂಲೋಕ ಕಳಿಸಿದ್ದಾರೆ, ನಮ್ಮ ಬದುಕನ್ನ ಅವ್ರು ನೋಡ್ಕೊಳ್ತಾರೆ ಅಂತ ಒಂದು ಮನಸ್ಸಲ್ಲಿ ಬಂದ್ರೆ, there is enough for everyone's need, but there is not enough for everyone's greed. Now it is up to me. If I am cultured, if I am educated, I will not be greedy. Yes, I will take care of my need because that is my survival. Otherwise, next moment I die. Yes, for my survival, for my well-being, I must have needs. I must fulfill my needs in whatever way. But the moment I cross from need to greed, I am causing first harm to myself and harm to the society later, which is irreparable. It cannot come back. ಜಿಲ್ಲಾಧಿಕಾರಿ ಬೆಳಗಾವಿಯಾಗಿ ನಾನು ಇದನ್ನು ನೋಡಿದ್ದೀನಿ. ಸಾಹೇಬರು ಪ್ರಸ್ತಾಪ ಮಾಡಿದರು. ಮರಾಠಿ ಕನ್ನಡ ತುಂಬ ಸಂಘರ್ಷ. ಆ ಲ್ಯಾಂಡ್ ಯಾವಾಗ ಹೋಗ್ತದೆ ಗೊತ್ತಿಲ್ಲ ನನಗೆ. ಆದರೆ ಆಸ್ ಡೆಪ್ಟಿ ಕಮಿಷನರ್ ನಾನು ಇಬ್ಬರು ಗುಂಪಿನವ್ರಿಗೆ ಕರೆದು ಮಾತಾಡಿದಾಗ, ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಕೇಳಿ. ಮರಾಠಿ ಜನರು ಏನು ಹೇಳಿದರು? ಮೇಡಮ್, ವಿ ಆರ್ ಹಿಯರ್ ಇನ್ ದಿಸ್ ಸ್ಟೇಟ್, ವಿ ಲೈಕ್ ಇಟ್ ಆರ್ ನಾಟ್, ವಿ ಆರ್ ಹಿಯರ್ ಆ್ಯಂಡ್ ವಿ ಆರ್ ಹ್ಯಾಪಿ. ನಮ್ಗೆ ಏನು ತೊಂದರೆ, ಇಲ್ಲಿಯೂ ಅಷ್ಟೇ ಅಲ್ಲಿಯೂ ಅಷ್ಟೇ. ನಾಟ್ ದಟ್ Maharashtra side is much more developed, this side is not. The problem comes that when we have to develop ourselves, look for other opportunities, we are indiscriminated in terms of very simple things. Simple thing andre, ನಾನು ಒಂದು ಜಾಬ್ ಅಪ್ಲಿಕೇಶನ್ ಅಡ್ವರ್ಟೈಸ್ ಮಾಡ್ತೀನಿ. Now this person, who is a Marathi person, has studied in Karnataka, in Belgaum, in Kannada also, but
because they are linguistic minority, more than 15% of them are there, they have a right to know something in Kannada. Alright? I cannot give two advertisements, Sarkar hatra ashtu hana illa. Adre, as per constitutional obligation, I am supposed to give, if asked, the same information in linguistic minority language. Simple. I discussed it with my officers. Can we not provide? We will train some of our staff. They know spoken language avar gottide. Adre we will train them in writing Marathi also. Athwa we will take some people on outsourcing basis to translate. Okay? Kannada Marathi. Sir helidru dictionary is not there. Yes, dictionaries are not there. But if you make an effort, everything is possible. And we created that. Most of the circulars which were being created and asked for were then translated in Marathi and provided constitutionally. Correct? Majority of the gharshane, the cause for trouble, went off. I had 2 years of very peaceful coexistence. If this is what it requires, basically, ಎರಡು ಭಾಷೆ ಅಷ್ಟೇ ಇಂಪಾರ್ಟೆಂಟ್, ಎಲ್ಲ ಭಾಷೆ ಅಷ್ಟೇ ಇಂಪಾರ್ಟೆಂಟ್. Do we look at the practical need of a person? 1. 2. Is that person making an attempt to adjust and accommodate with the environment he or she is in? ನಾವೆಲ್ಲರೂ ಫಾರಿನ್ ಕಂಟ್ರಿಗೆ ಹೋಗ್ತೀವಿ, ಏನು ಮಾಡ್ತೀವಿ? ಕಲಿತೀವಲ್ವಾ? ಜರ್ಮನ್ ಆದರೆ ಜರ್ಮನ್ ಕಲಿತೀವಿ, ಫ್ರಾನ್ಸ್ ಹೋದರೆ ಫ್ರೆಂಚ್ ಕಲಿತೀವಿ, ಇಂಗ್ಲೆಂಡ್ ಹೋದರೆ ಇಂಗ್ಲಿಷ್ ಕಲಿತೀವಿ. ಬಿಕಾಸ್ ವಿ ಆರ್ ಗೋಯಿಂಗ್ ದೇರ್ for an opportunity and I have to use it as a skill, without which I am useless. ಹಾಗಿದ್ದಾಗ ಮಾನಸಿಕವಾಗಿ, ದೈಹಿಕವಾಗಿ, ಭೌತಿಕವಾಗಿ, ಆರ್ಥಿಕವಾಗಿ ಎಲ್ಲ ರೀತಿಯೂ ಭಾಷೆ ಒಂದು ಹೆಚ್ಚಿನ ಸ್ಕಿಲ್ ಅಂತ ನಾವು ತಿಳ್ಕೊಂಡ್ರೆ, ಆಸ್ ಅನ್ ಅಡಿಷನಲ್ ನಾಲೆಡ್ಜ್ ಅಂತ ತಿಳ್ಕೊಂಡ್ರೆ, ಅಗೇನ್ ವೆರಿ ಇಂಪಾರ್ಟೆಂಟ್ ಫಾರ್ ಮೈ ಡೆವಲಪ್ಮೆಂಟ್ ಅಂತ ತಿಳ್ಕೊಂಡ್ರೆ, ಇನ್ಸ್ಟೆಡ್ ಆಫ್ ಕಟಿಂಗ್ ಸಂಬಡಿ ಎಲ್ಸಸ್ ರೂಟ್ಸ್, let me strengthen my roots. That's all. What do I lose by understanding one more language? I don't know how many languages Mr. Singh would know, but there are people who know 15 to 16 languages. Are they at loss? I'm sure they are at gain any time. If I learn more languages, today, if at the age of 22, I could learn Kannada, reading, writing, speaking, the pediatricians say that children at the age of 3 to 6 can learn as many as 16 languages. Are we training them? If not, why? For his own interest. Our brain develop agtade anta. You train as many languages, the child will learn in no time. But are we giving that opportunity to our children? If not, we question ourselves. Not e madhyama, a madhyama. Am I giving the best opportunity to my child? When I know he is capable, she is capable. ಕೊಡಬೇಕು. ಕೊಟ್ಟರೆ ನನ್ನ ಮಕ್ಕಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ, ಫಸ್ಟ್ ಇನ್ ಸೆಲ್ಫ್ ಇಂಟ್ರೆಸ್ಟ್, ಲೇಟರ್ ಆನ್ ಇನ್ ಕಮ್ಯುನಿಟಿ ಇಂಟ್ರೆಸ್ಟ್, ಐ ಆಮ್ ಶ್ಯೂರ್ ದಿಸ್ ಪ್ರಾಬ್ಲಮ್ ಶುಡ್ ನಾಟ್ ರಿಮೇನ್ ಅ ಪ್ರಾಬ್ಲಮ್ ಎನಿಮೋರ್. ಇನ್ ಫ್ಯಾಕ್ಟ್, ಇಟ್ ಶುಡ್ ಬಿಕಮ್ ಅ ಪೊಟೆನ್ಷಿಯಲ್ ಫಾರ್ ಮಚ್ ಮೋರ್ ರ್ಯಾಪಿಡ್ ಡೆವಲಪ್ಮೆಂಟ್. ಒನ್ ಸ್ಮಾಲ್ I will recite this by saying that language traditionally is not what we write. As a psychologist, again I would say, language is more on your non-verbal, andre ನಿಮ್ಮ ಮುಖ, ನಿಮ್ಮ ಕೈ, ಕಾಲು, ಏನು, how do you make non-verbal cues ಅಂತ ಹೇಳ್ತಾರೆ. What you don't speak, but you communicate ultimately. It is very important. Suppose I smile at you. You feel good? I may not speak a word, but I smile at you. You feel good? If I frown at you, I'm sure nobody feels good. बहुत अच्छा है, किसी ने लिखा है, सीख रहा हूँ इंसानों को पढ़ने का हुनर, सीख रहा हूँ इंसानों को पढ़ने का हुनर, सुना है चेहरों पर किताबों से ज्यादा लिखा होता है. I think it's time, more than getting into the nitty-gritty of what we write and who speaks what, whatever we speak, let us speak with saudharate, with well-being, with well wishes, with happiness. And believe me,
If you give happiness, it will come back to you 100 times more. Thank you.